ಗುರುಗಳೇ, ಇಲ್ಲಿ ಬರೋಂಥ ಭಕ್ತಾದಿಗಳು ಪರಿಸರ ಮತ್ತು ನದಿ ತಟದಲ್ಲಿ ಬಟ್ಟೆಗಳು ಗಲೀಜು ಮಾಡೋದು ಅದನ್ನು ಮಾಡಬೇಡಿ ಅಂತ ನಿಮ್ಮ ಒಂದು ಮಾತಿಂದ. ನೋಡಿ, ಯಾವುದೇ ಕ್ಷೇತ್ರಗಳಿಗೆ ಹೋಗುವಾಗ ಅಲ್ಲಿರುವಂತಹ ಸಂಪ್ರದಾಯ ಪದ್ಧತಿ ಜೊತೆಗೆ ಪರಿಸರ ಇವುಗಳನ್ನು ಕಾಪಾಡಬೇಕಾದದ್ದು ಪ್ರತಿಯೊಬ್ಬ ಭಕ್ತರ ಕರ್ತವ್ಯ. ಇವತ್ತು ನಾವು ಒಂದು ಕ್ಷೇತ್ರಕ್ಕೆ ಒಂದು ದಿವಸ ಹೋಗ್ತೀವಿ ಅಂತ, ಆದರೆ ಕ್ಷೇತ್ರಕ್ಕೆ ಪ್ರತಿನಿತ್ಯವೂ ಜನ ಬರೋರು ಇರ್ತಾರೆ. ಯಾರೋ ಕೆಲವರು ಹೇಳಿಬಿಡ್ತಾರೆ, ತಮ್ಮ ಉಡುಪುಗಳನ್ನು ಬಟ್ಟೆಗಳನ್ನು ನದಿಯಲ್ಲಿ ವಿಸರ್ಜನೆ ಮಾಡಿದರೆ ನಿಮಗೆ ಪುಣ್ಯ ಬರುತ್ತೆ ಅಂತ ನದಿ ಪ್ರಾಂತವನ್ನು ಹಾಳು ಮಾಡೋದು, ಮತ್ತು ಎಲ್ಲಂದರಲ್ಲೇ ಕಸ ಕಡ್ಡಿಗಳನ್ನು ಹಾಕುವಂಥದ್ದು, ಸ್ವಚ್ಛತೆಗೆ ಭಂಗ ತರುವಂಥದ್ದು ಯಾವುದೇ ಕ್ಷೇತ್ರಗಳಲ್ಲೂ ಕೂಡ ಮಾಡಬಾರ್ದು. ಯಾಕೆಂದರೆ ಆ ಕ್ಷೇತ್ರ ಪವಿತ್ರವಾಗಿರಬೇಕು. ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಲಿ ಬೆಂಡಾಗಿ ಕ್ಷೇತ್ರಕ್ಕೆ ಹೋದಾಗ ಒಂದು ಶಾಂತಿ, ನೆಮ್ಮದಿ, ಸ್ವಚ್ಛತೆ, ಸುಂದರತೆ, ಒಂದು ಆಧ್ಯಾತ್ಮಿಕ ವಾತಾವರಣವನ್ನು ಅರಸಿಕೊಂಡು ಹೋಗಿರ್ತೇವೆ. ಅಲ್ಲೂ ಕೂಡ ದೊಡ್ಡ ದೊಡ್ಡ ಸಿಟಿಗಳಲ್ಲಿದ್ದಂತೆ ಎಲ್ಲ ಕಡೆಗೂ ಕೂಡ ಕಸಕಡ್ಡಿಗಳ ಡಂಪು ಮತ್ತು ಎಲ್ಲಂದರಲ್ಲೇ ಮಲಮೂತ್ರಗಳ ವಿಸರ್ಜನೆ ಇವುಗಳನ್ನು ಮಾಡಿ ಕ್ಷೇತ್ರದ ಪರಿಸರವನ್ನು ಹಾಳು ಮಾಡಿದರೆ ಭಕ್ತರ ಮನೋಭಾವಕ್ಕೂ ತೊಂದರೆ ಆಗುತ್ತೆ, ಕ್ಷೇತ್ರಕ್ಕೆ ಮಾಡಿದ ಅಪಚಾರವೂ ಆಗುತ್ತೆ, ಜೊತೆಗೆ ಕ್ಷೇತ್ರದ ಮೇಲೆ ಅದೊಂಥರ ಹೊರೆ ಆಗುತ್ತೆ. ಯಾಕೆಂದರೆ ಭಕ್ತರು ಎಲ್ಲಂದರಲ್ಲೇ ಕಸ ಮಾಡಿದಾಗ ಕ್ಷೇತ್ರದ ಪಾಲಕರುಗಳು ಅಥವಾ ಆ ದೇವಸ್ಥಾನದ ಮಠಮಾನ್ಯಗಳ ಪಾಲಕರು ಇದನ್ನೇನು ಗಮನ ಹರಿಸಿಲ್ಲ ಅಂತ ನೇರವಾಗಿ ಅವರನ್ನು ನಾವು ಬೆಟ್ಟು ಮಾಡಿ ತೋರಿಸ್ಬೇಕಾಗತ್ತೆ. ಆದ್ದರಿಂದ ನಾವು ಬರುವಂತಹ ಭಕ್ತರಿಗೆ ಸೂಚನೆ ಇಷ್ಟೇ: ನದಿಯಲ್ಲಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಬೇಡಿ, ನದಿ ತೀರವನ್ನು ಪವಿತ್ರವಾಗಿ ಇಟ್ಕೊಳ್ಳಿ, ನೀವಿರುವಂತಹ ಪ್ರಾಂತದಲ್ಲಿ ಕಸಕಡ್ಡಿಗಳನ್ನು ಹಾಕಬೇಡಿ, ಜೊತೆಗೆ ಏನು ನಾವು ಡಸ್ಟ್ಬಿನ್ಗಳನ್ನು ಇಟ್ಟಿದ್ದೀವಿ ಅಲ್ಲಿ ಅದನ್ನು ವಿಸರ್ಜನೆ ಮಾಡಿ ಕ್ಷೇತ್ರದ ಪಾವಿತ್ರ್ಯತೆ, ಪರಿಶುದ್ಧತೆಗೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ಭಕ್ತರನ್ನು ನಾವು ಸೂಚಿಸ್ತಾ ಇದ್ದೀವಿ.